ಇನ್ನು ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಶೋಧ ಭರ್ಜರಿಯಾಗಿ ನಡೀತಾ ಇದೆ. ಅಕ್ಕಪಕ್ಕದ ಜಿಲ್ಲೆಯ ಜನರಷ್ಟೇ ಅಲ್ಲ, ದೂರದ ಫ್ರಾನ್ಸ್ನಿಂದಲೂ ಕೂಡ ಜನ ಲಕ್ಕುಂಡಿ ನೋಡೋದಕ್ಕೆ ಬರ್ತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ರಾಜ ಮಹಾರಾಜರ ಕಾಲದ ಗತವೈಭವ ನೋಡೋದಕ್ಕೆ ಜನ ಕಾತರರಾಗಿ ಕಾಯ್ತಾ ಇದ್ದಾರೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ 8ನೇ ದಿನವೂ ನಿಧಿ ಶೋಧ. ಇಂದು ರಾಜರ ಗತವೈಭವದ ಕುರುಹುಗಳು ಸಿಗುವ ವಿಶ್ವಾಸ. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿಯಲ್ಲಿ 8ನೇ ದಿನವೂ ನಿಧಿ ಶೋಧ ಕಾರ್ಯ ನಡೆದಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ 4 ಬ್ಲಾಕ್ನಂತೆ 8 ಅಡಿ ಆಳ ಅಗೆದು ಉತ್ಖನನ ಕಾರ್ಯ ನಡೆದಿದೆ. 8 ಅಡಿ ಆಳದ ನಂತರ ರಾಜ ಮಹಾರಾಜರ ಕಾಲದ ನೈಜ ಲಕ್ಕುಂಡಿಯ ದರ್ಶನವಾಗುವ ಸಾಧ್ಯತೆ ಇದೆ. ಮಹಾರಾಜರ ಕಾಲದ ಗತವೈಭವದ ಕುರುಹುಗಳನ್ನು ನೋಡಲು ಜನ ಕಾತರರಾಗಿ ಕಾಯ್ತಿದ್ದಾರೆ. ಅಕ್ಕಪಕ್ಕದ ಜಿಲ್ಲೆಯ ಜನರು ಕೂಡ ಲಕ್ಕುಂಡಿಗೆ ಆಗಮಿಸುತ್ತಿದ್ದಾರೆ. ಉತ್ಖನನ ನಡೆದಿರುವ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಹೋಗ್ತಿದ್ರು. ಸ್ಥಳದಲ್ಲಿ ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಂಡಿಲ್ಲ. ಡಿಸಿ ಆದೇಶವನ್ನು ಅಧಿಕಾರಿಗಳು ನಿರ್ಲಕ್ಷಿಸಿದ್ದಾರೆ. ಆರಂಭದಲ್ಲಿದ್ದ ಉತ್ಸಾಹ ಕಳೆದುಕೊಂಡ ಅಧಿಕಾರಿಗಳು ಲಕ್ಕುಂಡಿಯತ್ತ ಸುಳಿಯುತ್ತಿಲ್ಲ. ಲಕ್ಷ್ಮಿಯೂರು ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಇವತ್ತು 8ನೇ ದಿನಕ್ಕೆ ಕಾಲಿಟ್ಟಿದೆ. ದಿನಕ್ಕೂ ಒಂದಿಲು ಒಂದು ವಸ್ತುಗಳು ಪತ್ತೆಯಾಗುವ ಮೂಲಕ ಸಾಕಷ್ಟು ಕೌತುಕ ಕುತೂಹಲ ಕೂಡ ಕಾರಣ ಆಗಿದೆ. ಹೀಗಾಗಿ ಈ ಒಂದು ಕೌತುಕ ಕುತೂಹಲ ನೋಡೋಕ್ಕೆ ಗದಗ ಜಿಲ್ಲೆ ಮಾತ್ರ ಇಲ್ಲ, ಅಕ್ಕಪಕ್ಕದ ಜಿಲ್ಲೆಯ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಆದರೆ ಈ ಒಂದು ಪ್ರದೇಶವು ಕೂಡ ಜಿಲ್ಲಾಧಿಕಾರಿ ನಿರ್ಬಂಧಿತ ಪ್ರದೇಶ ಅಂತ ಘೋಷಣೆ ಮಾಡಿದರೆ, ಆದರೆ ಈಗ ಯಾವುದೇ ಒಂದು ಸುರಕ್ಷಿತ ಕ್ರಮಗಳನ್ನು ಕೈಗೊಂಡಿಲ್ಲ. ನೋಡ್ಬೋದು, ಈಗ ನಾವು ಉತ್ಖನನ ಸ್ಥಳದ ಆವರಣದಲ್ಲಿದ್ದೀವಿ. ಯಾಕೆಂದರೆ ಆರಂಭದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಸಾಕಷ್ಟು ಉತ್ಸಾಹ ತೋರಿಸ್ತು. ನಂತರ ದಿನಗಳೀಗ ನಿರುತ್ಸಾಹ ಆಗಿದೆ ಅಂತ ಹೇಳ್ಬೋದು. ಇನ್ನು ಇಲ್ಲಿನ ಬಾವಿ ಚಾಲುಕ್ಯರ ಕಾಲದ ಗತವೈಭವಕ್ಕೆ ಸಾಕ್ಷಿಯಾಗಿದೆ. ಲಕ್ಕುಂಡಿ ಗ್ರಾಮದ ಹಿರಿಯಜ್ಜ ಮಹೇಶ್ವರ ಗೌಡ ಕೋಟೆ ವೀರಭದ್ರ ದೇವಸ್ಥಾನ ಸಿದ್ದರ ಬಾವಿ ನಡುವೆ ಕಾಲುವೆ ಮಾದರಿ ರಸ್ತೆ ಇದೆ. 10 ಹಳ್ಳಿಗೆ ಸಿದ್ದರ ಬಾವಿಯಿಂದ ನೀರು ಪೂರೈಕೆ ಆಗ್ತಿತ್ತು. ಎಂಥ ಬರಗಾಲ ಬಂದರೂ ಈ ಬಾವಿ ಬತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ಇಲ್ಲಿ ಆಟ ಆಡಿದ್ದೇವೆ. ರಾಜರು ಇದೇ ಬಾವಿಯಲ್ಲಿ ಸ್ನಾನ ಮಾಡಿ ಪೂಜೆಗೆ ಹೋಗ್ತಿದ್ರಂತೆ ಅಂತ TV9ಗೆ ಮಾಹಿತಿ ನೀಡಿದ್ದಾರೆ. ಸಾಧಾರಣ 16-17 ವರ್ಷದಾಗ ಇರ್ಬೇಕು ನಾನು. ಸಾಧಾರಣ ಅವಾಗ ನೋಡಿದಾಗ ನಮ್ಮ ಸಿದ್ರ ಬಾವಿಲಿಂದ ಅದು ಏನು ಕಮಾನ್ ಐತಲ್ರಿ, ಕಮಾನ್ ಈಕ್ವಲ್ ಉತ್ಕಲನ ಮಾಡಿದ್ರು ಅವರು. ಹಿಂದೊಮ್ಮೆ ಸರ್ಕಾರ ಯಾವಾಗ ಮಾಡಿದ್ರು ಜಾಸ್ತಿ ಇಲ್ಲ ನನಗೆ. ಅವಾಗ ಈ ಅರ್ಧ ಭಾಗ ತೊಗೊಂಡು ಹೋಗಿದ್ರು. ತಳಪ ಇತ್ತು, ಸೈಡ್ ಎಲ್ಲ ಪೂರ್ತಿ ಗುಡಿ ಕಲ್ಲು ಏನೈತೆ ಅದು ತಳಪ ಕಲ್ಲ ಇದ್ದವ್ರು, ಸೈಡ್ ಕಟ್ಟಿದ್ರು ಅವರು. ಅವಾಗ ರಾಜರು ಜಳಕ ಮಾಡಿ ಪೂಜಾಕ್ಕೆ ಹೋಗ್ತಾರಂತ ಹಿರಿಯರಂತಿದ್ರು. ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಲೋಹದ ಗುಂಡು ಪತ್ತೆ. ಲಕ್ಕುಂಡಿಯಲ್ಲಿ ಉತ್ಖನನದ ವೇಳೆ ಲೋಹದ ಗುಂಡು ಪತ್ತೆಯಾಗಿದೆ. ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಸುಮಾರು ಅರ್ಧ ಕೆಜಿಯಷ್ಟು ತೂಕದ ಲೋಹದ ಗುಂಡು ಪತ್ತೆಯಾಗಿದ್ದು, ಸುತ್ತಲೂ ತುಕ್ಕು ಹಿಡಿದ ಸ್ಥಿತಿಯಲ್ಲಿ ಸಿಕ್ಕಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಡೀತಿರುವ ಉತ್ಖನನದಲ್ಲಿ ಇಂದು ಕೂಡ ಒಂದು ಅಮೂಲ್ಯವಾದಂಥ ವಸ್ತುವನ್ನು ಪತ್ತೆಯಾಗಿದೆ. ಅದು ಲೋಹದ ರೀತಿಯಲ್ಲಿ ಇರುವಂಥದ್ದು ಪತ್ತೆಯಾಗಿದೆ. ಹೀಗಾಗಿ ಮತ್ತೆ ಈಗ ಕುತೂಹಲ ಹೆಚ್ಚಾಗಿದೆ. ಈಗ ನಾವು ಅದೇ ಒಂದು ಸ್ಥಳದಲ್ಲಿದ್ದೆ ನೋಡ್ಬೋದು. ಇವತ್ತು ಈ ಒಂದು ಲೋಹದ ವಸ್ತು ಕೂಡ ಪತ್ತೆಯಾಗಿದೆ. ಈಗಾಗಲೇ ಸಂಬಂಧಪಟ್ಟ ಪುರಾತತ್ವ ಇಲಾಖೆ ಅಧಿಕಾರಿಗಳು ಅದು ಸೂಕ್ಷ್ಮವಾಗಿ ತೆಗೆದು ಅದು ಸಂಗ್ರಹ ಮಾಡಿದ್ದಾರೆ. ಅದು ಪರೀಕ್ಷೆಗೆ ಕೂಡ ಕಳಿಸ್ತಾರೆ. ಆ ಪರೀಕ್ಷೆ ನಂತರ ಕೂಡ ಅದು ಏನು ಅಂತ ಅನ್ನೋದು ಕೂಡ ಗೊತ್ತಾಗಲಿದೆ. ಇಲ್ಲಿನ ನಿವಾಸಿಗಳು ವಾರಣಾಸಿ ಮಾದರಿಯಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಆಗಬೇಕು. ಲಕ್ಕುಂಡಿಯಲ್ಲಿ ಎಲ್ಲಿ ಅಗೆದ್ರೂ ಚಿನ್ನ ಸಿಗುತ್ತೆ. ಕೇಂದ್ರ ಸರ್ಕಾರ ವಿಶೇಷ ಕಾಳಜಿ ತೋರಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಲಕ್ಕುಂಡಿ ನೋಡಲು ವಿದೇಶಿಗರು ಕೂಡ ಬಂದು ಹೋಗ್ತಿದ್ದಾರೆ. ಫ್ರಾನ್ಸ್ನ 9 ಮಂದಿ ಪ್ರವಾಸಿಗರ ತಂಡ ಲಕ್ಕುಂಡಿ ಗ್ರಾಮದ ಐತಿಹಾಸಿಕ ದೇವಸ್ಥಾನಗಳ ವೀಕ್ಷಣೆ ಮಾಡಿ ಸಂತಸ ವ್ಯಕ್ತಪಡಿಸಿದೆ. ಸಾಕಷ್ಟು ವಿಸ್ಮಯ, ಕೌತುಕ, ಕುತೂಹಲ ಕೂಡ ಮೂಡಿಸಿದೆ. ಇನ್ನೂ ಕೂಡ ಈ ಒಂದು ಲಕ್ಕುಂಡಿಯ ಭೂಗರ್ಭದಲ್ಲಿ ಇನ್ನೂ ಏನೇನಿದೆ ಅನ್ನೋ ಕುತೂಹಲ ಕೂಡ ರಾಜ್ಯದ ಜನರಿಗೆ ಸಾಕಷ್ಟು ಇದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಶಂಭು ಜೊತೆ ಸಂಜು ಪಾಂಡ್ರೆ, TV9 ಗದಗ್.